ನೋಡಿ ಕೀರ್ತಿ ಎಳಿಬೇಡ. ನೋಡ್ತಾ ಇರು, ನಾನು ಬರೆಯೋ ಕತೆ ಒಂದಲ್ಲ ಒಂದಿನ ಸಿನಿಮಾ ಆಗೇ ಆಗುತ್ತೆ. ನೀನ್ ಅದನ್ನ ನೋಡೇ ನೋಡ್ತೀಯ. ಸೋಲನ್ನ ನಾ ಇಷ್ಟು ಬೇಗ ಒಪ್ಕೊಳ್ಳಲ್ಲ. ನಾ ಅಂದ್ಕೊಂಡಿದ್ದನ್ನ ಸಾಧಿಸಿ ಗೆದ್ದು ನಿಮ್ ಮುಂದೆ ಬಂದಿರ್ತೀನಿ. ಅಲ್ಲಿವರೆಗೂ ಈ ಮುಖನ ನಿಮ್ ತೋರ್ಸಲ್ಲ. ನೀ ಸಾಯ್ದೆ ಇದ್ರೆ ನಾ ಮಾಡದೇ ಇರ್ತೀನಂತ ಹಂಗಾಯ್ತು. ನಮ್ಮ ಕತೆ ಬರೆದ ಅಪ್ಪ ಅಪ್ಪ ನಾನು ಬಿಟ್ಟು ಹೋಗ್ಬೇಡಪ್ಪ, ನಾನು ಬಿಟ್ಟು ಹೋಗ್ಬೇಡಪ್ಪ, ನನ್ನ ಭಯ ಆಗುತ್ತಪ್ಪ. ಅಕ್ಕ ತಂಗಿ ಎಲ್ಲರ ಬಂಧ ಇರುವ ಶಾಯಿಯೊಳಿಂದ ದೇವನು ನಮ್ಮ ಕತೆ ಬರೆದ. ಅಪ್ಪ ಅಪ್ಪ, ಮನೆ ದೇವ್ರು ಮನೆ ಮಗನೇ ಮನೆ ಕೂಡ್ತಾ ಇಲ್ಲಪ್ಪ. ನೀನಾದ್ರೂ ಮನೆ ಕರಿಯಪ್ಪ. ಅಪ್ಪ ನಿಮ್ಮನ್ನೆಲ್ಲ ಬಿಟ್ರೆ ನನಗೆ ಯಾರಪ್ಪ ಇದ್ದಾರೆ? ಅಪ್ಪ ಎಲ್ಲಪ್ಪ ಹೋಗ್ಲಿ, ಪ್ಲೀಸ್ ಅಪ್ಪ ಒಂದೇ ಒಂದ್ಸಲ ಮನೆ ಕರಿಯಪ್ಪ. ಅಪ್ಪ ಕರಿಯಪ್ಪ, ಒಳಗ್ ಕರಿಯಪ್ಪ, ಒಳಗ್ ಕರಿಯಪ್ಪ, ಕರಿಯಪ್ಪ. ಏನೋ ತಪ್ಪು ಮಾಡಿದ್ದೀನಿ ನಾನು. ನನಗೆ ಯಾಕವ ಶಿಕ್ಷೆ? ಹುಟ್ಟಿದ ಮನೆಗೆ ಬೆಲೆ ಇಲ್ಲ, ಈ ಪಾಪಿ ಜನ್ಮಗೆ ಬೆಲೆ ಇಲ್ಲ. ಆ ದೇವ್ರಿಗಂತೂ ನನ್ನ ಕರುಣನೇ ಇಲ್ಲವ, ಕರುಣನೇ ಇಲ್ಲ. ನನ್ನ ಅಪ್ಪನ ಮೇಲೆ ಭಾರ ಹಾಕಿ ನೀನ್ ದೇವ್ರ ಹತ್ರ ಹುಟ್ಟೋದೆ. ಆದ್ರೆ ಇವತ್ತು ಆ ದೇವರು ಆ ಅಪ್ಪನಿಂದಲೂ ನನ್ನ ದೂರ ಮಾಡ್ಬಿಟ್ಟ. ಎಲ್ಲವೋ ಹೋಗ್ಲಿ, ನಾನು ಯಾರನ್ನ ಬಸ್ ಸೇರ್ಲಿ, ಯಾರನ್ನ ಬಸ್ ಸೇರ್ಲಿ ನಾನು. ಅವ್ವ ಅಪ್ಪ ಪಾಪ ಕಣ್ಣು ಮುಂದೆ ಇದ್ರು, ನಾನು ಅವ್ರ ಕಣ್ಣು ಕಾಣ್ದಿರೋ, ನನ್ನ ಮಾತು ಅವ್ರಿಗೆ ಕೇಳ್ದಿರೋ ಈ ಪಾಪಿ ಜನ್ಮ ನನಗೆ ಬೇಡವ, ಬೇಡ. ನನ್ನ ಆದಷ್ಟು ಬೇಗ ಕರ್ಕೊಂಡ್ಬಿಡವ ನಿನ್ನ ಹತ್ರ, ನನ್ನ ಕರ್ಕೊಂಡ್ಬಿಡವ ನಿನ್ನ ಹತ್ರ. ಅಪ್ಪ ಎತ್ ಮಗನಿಗೆ ಸ್ವರ್ಗ ಸಿಗ್ಲಿ ಅಂತ ಶ್ರಾದ್ದ ಮಾಡ್ತಿದೀಯ, ಆದ್ರೆ ನಾನು ನರಕ ಅನುಭವಿಸ್ತಿದ್ದೀನಪ್ಪ, ನರಕ ಅನುಭವಿಸ್ತಿದ್ದೀನಿ. ಅಪ್ಪ ನೀವು ನನ್ನ ಕಣ್ ತುಂಬ ನೋಡಿ ಬಾಯಿ ತುಂಬಾ ಕಂದ ಅಂತ ಕರೆದ್ರೆ ಅದಕ್ಕಿಂತ ಸ್ವರ್ಗ ನನಗೆ ಬೇಡಪ್ಪ. ಆದ್ರೆ ಮಾಡ್ಲಿ, ನಾವು ಪಡ್ಕೊಬಂದಿಷ್ಟು. ಅಪ್ಪ ದಿನ ಬೆಳಗಾದ್ರೆ ಬೈಕೊಂಡಾದ್ರೂ ಹೊಟ್ಟೆ ತುಂಬ ಊಟ ಆಗ್ತಿದ್ರಿ, ಆದ್ರೀಗ ಆ ಭಾಗ್ಯನೂ ಇಲ್ಲಪ್ಪ, ಆ ಭಾಗ್ಯನೂ ಇಲ್ಲ. ಆದ್ರೆ ಮಾಡ್ಲಿ, ಹಿಂದೆ ಒಂದ್ಸಲ ನಿನ್ ಕೈತು ತಿನ್ಬೇಕನ್ನೋ ಆಸೆನಪ್ಪ. ಅಪ್ಪ ತಿನ್ಸಪ್ಪ, ಅಪ್ಪ ತಿನ್ಸಪ್ಪ, ಪ್ಲೀಸ್ ಅಪ್ಪ, ಅಪ್ಪ ತಿನ್ಸಪ್ಪ, ಅಪ್ಪ ತಿನ್ಸಪ್ಪ.
ನನ್ನ ಕಂದ ಬದುಕಿದಾಗ ಒಂದಿನ ಅವನ ಪ್ರೀತಿನ ಮಾತಾಡಿಸ್ತಿಲ್ಲ, ಒಂದಿನ ಅವನು ಕೈ ತುಂಬ ಮಾಡಿ ತೀರಿಸ್ತಿಲ್ಲ. ಒಣಗ್ ಬೆಟ್ಟದಷ್ಟು ಪ್ರೀತಿ ಇದ್ರು, ಯಾರು ಅವನು ಬೆಟ್ಟು ಮಾಡಿ ತೋರಿಸ್ಬಾರ್ದು ಅಂತ ಬಹಳ ಕಟ್ಟಿಟ್ಟಾಗಿ ಸಾಕ್ಬಿಟ್ಟೆ. ಅದ್ರ ಪರಿಣಾಮ ಇವತ್ತವನ್ ಸಾವು, ಇವತ್ತವನ್ ಸಾವು. ಅಪ್ಪ, ಎಷ್ಟು ನಿಗುಳ ಪ್ರಾಣ ಬಿಟ್ಟಿದ್ದಾರೆ ಕಂದ, ಎಷ್ಟು ನಿಗುಳ ಪ್ರಾಣ ಬಿಟ್ಟಿದ್ದಾರೆ ಕಂದ. ಅಪ್ಪ, ದೇವ್ರೆ, ನಿನ್ನ ಹತ್ರ ಬೇಡ್ಕೊಳ್ಳೋದಿಷ್ಟೇ. ಅವನು ಬದುಕಿದಾಗ್ಲಂತೂ ನೆಮ್ಮದಿ ಸಿಗ್ಲಿಲ್ಲ. ಈಗ್ಲಾದ್ರೂ ಅವನ ಆತ್ಮಕ್ಕೆ ಶಾಂತಿ ಕೊಡು, ನನ್ನ ಕಂದನ ಆತ್ಮಕ್ಕೆ ಶಾಂತಿ ಕೊಡು, ನನ್ನ ಕಂದನ ಆತ್ಮಕ್ಕೆ. ಭಗವಂತ, ನೀನಾ ಭಗವಂತ? ಅಲ್ಲ, ನೀನು ಭಗವಂತ ಅಲ್ಲ. ಭಗವಂತ ಬೇಡಿ ಬಂದ ಭಕ್ತರನ್ನ ಕಾಯ್ತಾನೆ, ಕೊಲ್ಲಲ್ಲ. ಭಗವಂತ ಕಷ್ಟಗಳನ್ನ ಕೊಟ್ಟರು ಕೊನೆ ಕ್ಷಣದಲ್ಲಿ ಕೈ ಹಿಡಿತಾನೆ, ಕೈ ಬಿಡಲ್ಲ. ಹೇಳು, ನಿನ್ನಪ್ಪಣೆ ಇಲ್ದೆ ಒಂದು ಹುಲ್ಲು ಕಡಿದು ಚಲಿಸಲ್ಲ ಅಂತಾರೆ. ಹಾಗಿದ್ರೆ ನಿನ್ನಪ್ಪಣೆ ಇಲ್ದೆ ನನ್ನ ಸಾವಾಗಿದೆಯಾ? ನಿನ್ನಪ್ಪಣೆ ಇಲ್ದೆ ಎತ್ತಪ್ಪ ಕಣ್ಣು ಮುಂದೆ ಇದ್ರು ಅನಾಥವಾಗಿ ಅಂತರ ಪಿಸಾಚಿಯಾಗಿ ಅಲಿತಿದ್ದೀನ. ಹೇಳು, ಮಾತಾಡು. ಈ ದೇಹದ ಸೃಷ್ಟಿಕರ್ತನು ನೀನೆ, ಈ ದೇಹಕ್ಕೆ ಜೀವ ಕೊಡೋನು ನೀನೆ, ಕೊನೆಗೆ ಈ ಜೀವ ತೆಗೆಯೋನು ನೀನೆ. ಇವುಗಳ ನಡುವೆ ಸಂಬಂಧಗಳ ಬೆಸೆಯನು ನೀನೆ. ಸಾವು ಅನ್ನೋ ಎರಡಕ್ಷರದಿಂದ ಸಂಬಂಧಗಳ ದೂರ ಮಾಡಿ ದುಃಖ ಪಡಿಸೋನು ನೀನೆ. ಹೇಳು, ನಮ್ಮ ಜೀವನದಲ್ಲಿ ಯಾಕಿದ್ದರ ಚದುರಂಗದ ಆಟ ಆಡ್ತಿದೀಯ? ನಿನ್ನ ಟೈಮ್ ಪಾಸ್ಗೋಸ್ಕರ ನಮ್ಮನ್ನ ತಾಳಗಳಾಗಿ ಮಾಡ್ಕೊಂಡು ನಿನ್ನ ಮನಸ್ಸು ಇಚ್ಛೆ ಆಡಿಸ್ತೀಯ. ಆದ್ರೆ ಆ ತಾಳಗಳಿಗೆ ಒಂದು ಮನಸ್ಸಿದೆ, ಆ ಮನಸ್ಸಿಗೂ ನೋವಾಗುತ್ತೆ ಅಂತ ಒಂದು ಸಲ ಯೋಚನೆ ಮಾಡಿದ್ದೀನಿ. ಲೋಕಕ್ಕೆಲ್ಲ ತಂದೆ ನೀನು. ಒಬ್ಬ ತಂದೆಯಾಗಿ ಮಗನ ಫೀಲಿಂಗ್ಸ್ ಏನಂತ ಅರ್ಥ ಮಾಡ್ಕೊಂಡಿದೀಯಾ? ಈ ಆತ್ಮಕ್ಕೆ ಆರಂಭ ಕೊಟ್ಟು ಅಂತ್ಯ ಪಡೆದೆ ಮಧ್ಯಾಂತರದಲ್ಲಿ ಅಂತರ ಪಿಶಾಚಿಯಾಗಿ ಮಾಡಿದೀಯಲ್ಲ, ಇದನ್ನ ನ್ಯಾಯನ, ಧರ್ಮನ? ಹೇಳು, ಬಾಯ್ಬಿಟ್ಟು ಮಾತಾಡು. ನೀನು ಮಾತಾಡಲ್ಲ. ಯಾಕೆ ಹೇಳು? ಬಾಯ್ ಬಿಟ್ಟು ಮಾತಾಡಿದ್ರೆ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗಲ್ವಲ್ಲ, ಅದಕ್ಕೆ ಮೌನವಾಗಿದ್ಕೊಂಡೆ ಬರೆಯಕ್ಕಾಗ್ದಿರ ಬರೆ ಹಾಕ್ಬಿಡ್ತೀನಿ. ನಮ್ಮ ಕಷ್ಟಗಳನ್ನ ಕಾಯಕ್ಕಾಗ್ದಿರ ನೀನು ದೇವರಾಗ ಸಾಧ್ಯವಿಲ್ಲ. ಇನ್ನೊಂದು ಕಲ್ಲು, ಬರೀ ಕಲ್ಲು. ದೇವ್ರೆ, ಏನ್ ತಪ್ಪು ಮಾಡಿದೀನಿ ಅಂತ ಈ ತರ ಶಿಕ್ಷೆಯನ್ನು ಯಾಕಪ್ಪ ಕೊಡ್ತಾ ಇದೀಯಾ? ನಿನ್ನ ಪೂಜೆ ಮಾಡಿದ್ದೇ ತಪ್ಪ, ನಾ ಮನಸ್ಸಾಗ ಹುಟ್ಟಿದ್ದೇ ತಪ್ಪ. ಭೂಮ್ತಾಯ ನೆಮ್ಕೊಂಡು ಬ್ಯಾಂಕ್ ನಲ್ಲಿ ಸಾಲ ಮಾಡ್ಕೊಂಡು ಇದ್ದ ತುಂಡು ಜಮೀನಲ್ಲಿ ಬಿತ್ತನೆ ಮಾಡಿದೆ. ಬೆಳೆ ಸೊಗ್ಸಾಗಿ ಬಂದು ನೀನು ಕೈ ಎತ್ತ ಟೈಮ್ನಲ್ಲಿ ಜಾವರೇನ ರೂಪದಲ್ಲಿ ಬಂದ ಪ್ರವಾಹದಿಂದ ಎಲ್ಲ ಕುಚ್ಕೊಂಡು ಹೊಂಟೋಯ್ತು. ಈಗ ಬ್ಯಾಂಕ್ನವರು ಸಾಲ ತೀರಿಸಿ ಇಲ್ಲ ಅಂದ್ರೆ ಮನೆ ಜಪ್ತಿ ಮಾಡ್ತೀನಿ ಅಂತ ಮನೆ ಹತ್ರ ಬರ್ತಾ ಇದ್ದಾರೆ. ಇದಕ್ಕಿದ್ದಂಗೆ ಸಾಲ ತೀರಿಸಿ ಅಂದ್ರೆ ಯಾಕೆ ತೀರಿಸ್ಲಿ? ಎಲ್ಲಿಂದ ತಾನೇ ತೀರಿಸ್ಲಿ? ಈ ಸಮಯದಲ್ಲಿ ನನಗಾದ್ರೂ ಯಾರಾದ್ರೂ ಕೊಡ್ತಾರ? ಕತ್ಲೆಯಾಗಿ ಬೆಳಕರಿದ್ರೆ ಬ್ಯಾಂಕ್ನವರು ಮನೆ ಹರಾಜು ಮಾಡ್ತಾರೆ. ಮಾನ ಕಳ್ಕೊಂಡು ಬದುಕಕ್ಕಿಂತ ಸಾಯದೆ ಮೇಲು ಅಂತ ತೀರ್ಮಾನ ಮಾಡಿದ್ರು. ಕೊನೆಯದಾಗಿ ನಿನ್ನ ಕೈ ಮುಗಿದು ಬೇಡಿಕೊಡ್ತೀನಿ. ಇದ್ದಾಗಂತೂ ಈ ಜೀವಕ್ಕೆ ನೆಮ್ಮದಿ ಕೊಡಲಿಲ್ಲ, ಸಾಯುವಾಗಲಾದ್ರೂ ನೆಮ್ಮದಿ ಕೊಡು. ನನ್ನ ತಾಯಿ, ನನ್ನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊ. ಶಿವಣ್ಣ, ದುಡುಕ್ಬೇಡ, ದುಡುಕಿ ಅನಾಹುತ ಮಾಡ್ಕೋಬೇಡ. ಸತ್ತು ಏನ್ ಸಾಧಿಸ್ತೀಯ? ನೋಡು, ನೀನು ತೀರ್ಮಾನ ಬದಲಾಯಿಸ್ಕೊ. ಹೆಂಡತಿ ಮಕ್ಕಳ ಜೊತೆ ಸುಖವಾಗಿ ಹೋಗು, ಹೋಗು, ಮನೆಗೆ ಹೋಗು. ದೇವರೇ, ಇದೇ ನಿನಗೆ ನನ್ನ ಕೊನೆಯ ನಮಸ್ಕಾರ. ಶಿವಣ್ಣ, ದುಡುಕ್ಬೇಡ, ನನ್ನ ಮಾತು ಕೇಳು. ನೋಡು, ಸಾವೇ ಎಲ್ಲದಕ್ಕೂ ಪರಿಹಾರ ಅಲ್ಲ. ಸತ್ಮೇಲೆ ಏನು ಸಾಧಿಸಕ್ಕಾಗಲ್ಲ. ಸಮಸ್ಯೆಗೆ 1000 ಬಾಗಿಲು ಮುಚ್ಚಿದ್ರು
ಪರಿಹಾರ ಅನ್ನೋ ಒಂದು ಬಾಗ್ಲು ತೆರೆದೇ ಇರುತ್ತೆ. ಅದು ಹುಡುಕ್ಬೇಕಷ್ಟೇ. ಜೀವನಕ್ಕೆ ನೂರಾರು ದಾರಿ ಇದೆ. ಏನಾದ್ರೂ ಸಾಧಿಸು. ಸಮಸ್ಯೆಗೆ ಸತ್ತು ಮುಟ್ಟಾಳ ಅನ್ಸ್ಕೋಬೇಡ. ಯಾವ ಜನ್ಮದಲ್ಲಿ ಅದೇನು ಪುಣ್ಯ ಮಾಡಿದೀವಿ, ಈ ಜನ್ಮನ ಸಂಪೂರ್ಣವಾಗಿ ಮುಗಿಸು. ನಂತರ ಪ್ರಾಣ ಕಳ್ಕೊಂಡು ಅಂತರ್ಪಿಸಾಚಿ ಆಗ್ಬೇಡ. ಹೋಗು, ಮನೆಗೆ ಹೋಗು, ಸುಖವಾಗಿ ಜೀವನ ಮಾಡು.